ನೀನ್ ನನ್ಗೆ 200 ರೂಪಾಯಿ ಕೊಡ್ಬೇಕಾಗಿತ್ತು. ಅದ್ರಲ್ಲಿ 100 ರೂಪಾಯಿ ಕೊಟ್ಟಿದ್ಯಾ. ಇನ್ನೊಂದು 100 ಎಲ್ಲಿ? ಅದೇ ಇದು. ಒಂದ್ ನಿಮಿಷ ನಿಲ್ಸಲಿ, ಒಂದ್ ನಿಮಿಷ. ಈಗ ನಾನು ನಿನಗೆ 300 ರೂಪಾಯಿ ಕೊಡ್ಬೇಕಾಯ್ತು. ಚಿಲ್ಲರೆ ಇಲ್ಲ ಅಂತ 500 ರೂಪಾಯಿ ಕೊಟ್ಟೆ. ನೀನ್ ನನಗೆ ಎಷ್ಟು ಕೊಡ್ಬೇಕಾಗಿತ್ತು? 200 ರೂಪಾಯಿ ಕೊಡ್ಬೇಕಾಯ್ತು. ಅದ್ರಲ್ಲಿ 100 ರೂಪಾಯಿ ಕೊಟ್ಟಿದ್ಯಾ. ಆ ಇನ್ನೊಂದು 100 ಎಲ್ಲಿ? ಅದೇ ಇದು. ಅಯ್ಯೋ, ನೀನ್ ನನಗೆ ತುಂಬಾ ಕನ್ಫ್ಯೂಸ್ ಮಾಡ್ತಿದ್ಯಾ. ಒಂದ್ ನಿಮಿಷ ಇರು. ಹೇಳ್ರಿ. ಈಗ ನಾನ್ ನಿನ್ಗೆ ಎಷ್ಟು ಕೊಡ್ಬೇಕಾಗಿತ್ತು? 300 ರೂಪಾಯಿ ಕೊಡ್ಬೇಕಾಯ್ತು. ಚಿಲ್ಲರೆ ಇಲ್ಲ ಅಂತ ಎಷ್ಟು ಕೊಟ್ಟೆ? 500 ರೂಪಾಯಿ ಕೊಟ್ರಿ. ನೋಡ್ರಿ ಇಲ್ಲೇ. ಈಗ ನೀನ್ ನನ್ಗೆ ಎಷ್ಟು ಕೊಡ್ಬೇಕು ವಾಪಸ್ಸು? 200 ರೂಪಾಯಿ ಕೊಡ್ಬೇಕಾಯ್ತು. ಆ 200 ರೂಪಾಯಿ 100 ರೂಪಾಯಿ ಇದೆ. ಇನ್ನ 100 ಎಲ್ಲಿ? ಅದೇ ಇದು. ನೋಡೋ, ನಾನು ಪಿತ್ತ ನೆತ್ತಿಗೆ ಏರಿಸ್ತಾ ಇದ್ಯಾ, ನನಗೆ ಸಿಟ್ಟು ಬರಿಸ್ತಾ ಇದ್ಯಾ. ಮರ್ಯಾದಿಂದ ನೀನೇ ಹೇಳ್ಬಿಡು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ. ಯಾಕೆ ಇಷ್ಟ ಚಿರಾಡ್ತೀರಿ? ಮೆತ್ತ ಹೇಳ್ರಿ. ನೋಡ್ರಿ ಸರ, ನೀವು ನನಗೆ 300 ರೂಪಾಯಿ ಕೊಡ್ಬೇಕಾಗಿತ್ತು. ಚಿಲ್ಲರ್ ಇಲ್ಲ ಅಂತ 500 ರೂಪಾಯಿ ಕೊಟ್ರಿ, ಹೌದಾ? ಹೌದು. ನಾನ್ ನಿಮಗೆ 200 ರೂಪಾಯಿ ಕೊಡ್ಬೇಕಾಗಿತ್ತು, ಹೌದಾ? ಆ 200 ರೂಪಾಯಿಲಿ 100 ರೂಪಾಯಿ ಕೊಟ್ಟಿದ್ಯಾ. ಇನ್ನ 100 ರೂಪಾಯಲ್ಲಿ ಅದೇ ಇದು.